ಮಾಡುತ್ತಿದ್ದೇವೆ. ನನ್ನ ಹೆಸರು ರಾಧಿಕಾ ಲಕ್ಷ್ಮಣ್ ಒಡೆಯರ್. ನನ್ನ ಹೆಸರು ಮೇಘಾ ಮುತ್ತಪ್ಪ ಕಲ್ಲೋಳಿ. ನನ್ನ ಹೆಸರು ವಿದ್ಯಾಶ್ರೀ ಬಸವರಾಜ್ ಕಂತಾನಟ್ಟಿ. ಸೌರಮಂಡಲ ಎಂದರೆ ಸೂರ್ಯನನ್ನು ಒಳಗೊಂಡು 8 ಗ್ರಹಗಳ ಕುಟುಂಬವನ್ನು ಸೌರಮಂಡಲ ಎಂದು ಕರೆಯಲಾಗುತ್ತದೆ. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ. ಸೂರ್ಯನ ಪರಿವಾರದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ. ಭೂಮಿಯು ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದಾಗಿದೆ. ಭೂಮಿಯು ಸೂರ್ಯನ ವ್ಯಾಸಕ್ಕೆ 107 ಪಟ್ಟು ಚಿಕ್ಕದಾಗಿದೆ. ಭೂಮಿಯನ್ನು ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ ಹೀಗೆ ವಿವಿಧ ಹೆಸರುಗಳಿಂದ ಭೂಮಿಯನ್ನು ಕರೆಯುತ್ತಾರೆ. ಸೌರಮಂಡಲದ 8 ಗ್ರಹಗಳಲ್ಲಿ ಭೂಮಿಯ ಮೇಲೆ ಮಾತ್ರ ಜೀವಿ ವಾಸಿಸುತ್ತಿರುವುದರಿಂದ ಮತ್ತು ಭೂಮಿಯ ಮೇಲೆ ಮಾತ್ರ ಜೀವಿ ವಾಸಿಸುವುದರಿಂದ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯಲಾಗುತ್ತದೆ. ಭೂಮಿಯ ಮೇಲೆ ಶೇಕಡಾವಾರು 70.78% ಜಲದಿಂದ ಕೂಡಿರುವುದರಿಂದ ಇದನ್ನು ನೀಲಿ ಗ್ರಹ ಎಂದು ಕರೆಯುವರು. ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು 510 ದಶಲಕ್ಷ ಚದರ ಕಿಲೋಮೀಟರ್. ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ ಅಂದರೆ (70.7% ನೀರಿನಿಂದ ಆವೃತವಾಗಿದೆ. ಗೋಳದ ಮೇಲೆ ಸುಮಾರು ನೀರಿನಿಂದ ಸುಮಾರು 75% ತುಂಬಿದಂತೆ ಕಾಣಬಹುದು. ಉಳಿದ 149 ದಶಲಕ್ಷ ಚದರ ಕಿಲೋಮೀಟರ್ ಅಂದರೆ 29.22% ಭೂಭಾಗದಿಂದ ಕೂಡಿದೆ. ಭೂಮಿಯ ಮೇಲೆ ಭೂಮಿ ಮತ್ತು ಜಲರಾಶಿಗಳ ಅನುಪಾತ 1:2.43. ಉತ್ತರ ಗೋಳಾರ್ಧದಲ್ಲಿ ಹೆಚ್ಚಾಗಿ ಭೂಮಿ ಕಂಡು ಬರುವುದರಿಂದ ಅದನ್ನು ಭೂಪ್ರಧಾನ ಗೋಳ ಎಂದು ಕರೆಯಲಾಗುತ್ತದೆ. ದಕ್ಷಿಣ ಗೋಳಾರ್ಧದಲ್ಲಿ ನೀರು ಜಾಸ್ತಿ ಇರುವುದರಿಂದ ಇದನ್ನು ಜಲಪ್ರಧಾನ ಗೋಳ ಎಂದು ಕರೆಯುವರು. ಗೋಳದ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶ ಎಂದು ಕರೆಯುವರು. ಭೂಮಿಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಎಂದು ಕರೆಯಲಾಗುತ್ತದೆ. ಸಮಭಾಜಕ 0 ಡಿಗ್ರಿ ಸಮಭಾಜಕ ವೃತ್ತವನ್ನು ಒಳಗೊಂಡು ಒಟ್ಟು ಗೋಳದ ಮೇಲೆ 181 ಅಕ್ಷಾಂಶಗಳಿವೆ. ಭೂಮಿಯನ್ನು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಎಂಬ 2 ಭಾಗಗಳಾಗಿಸಿದೆ. ಭೂಮಿಯ ಮೇಲೆ ಎಳೆದಿರುವ ಪ್ರಮುಖ 7 ಅಕ್ಷಾಂಶಗಳು: ಮೊದಲನೆಯದಾಗಿ 0 ಡಿಗ್ರಿ ಸಮಭಾಜಕ ವೃತ್ತ ಕಾಣಬಹುದು. ಎರಡನೆಯದಾಗಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಭಾರತದ ಮಧ್ಯ ಭಾಗದಲ್ಲಿ ಹಾದು ಹೋಗಿದೆ. ಮೂರನೇದಾಗಿ 66.5 ಡಿಗ್ರಿ ಆರ್ಕ್ಟಿಕ್ ವೃತ್ತ ಮತ್ತು 90 ಡಿಗ್ರಿ ಉತ್ತರ ಧ್ರುವ. 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತವು ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ. ಎರಡನೆಯದಾಗಿ ಅಂಟಾರ್ಟಿಕಾ ವೃತ್ತ, ದಕ್ಷಿಣ ಧ್ರುವ 90 ಡಿಗ್ರಿ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ 110.4 ಕಿಲೋಮೀಟರ್ ಅಂತರವಿರುತ್ತದೆ. ಭೂಮಿಯ ಬಗ್ಗೆ ಕಿರು ಪರಿಚಯ ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಚಟುವಟಿಕೆ ರೇಖಾಂಶಗಳ ಮಾಹಿತಿ 8ನೇ ವರ್ಗದ ವಿದ್ಯಾರ್ಥಿಗಳಿಂದ.